ಪೆಸರಟ್ಟು ದೋಸೆಯನ್ನು ಯಾವ ರೀತಿ ಮಾಡ್ತಾರೆ ಎನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ವಾಟರ್ನ ಹಾಕಿಬಿಟ್ಟು ಒಂದು 6 ಅವರ್ಸ್ ನೆನೆಹಾಕ್ಬಿಟ್ಟಿರ್ತೀವಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ. ಈಗ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀರಾ ಸರ್? ಹೌದು, ಸ್ಮಾಲ್ ಬಾಲ್ ಅಷ್ಟು ಮುಂಚೆ ಜಸ್ಟ್ ಒಂದು 2 ಸ್ಪೂನ್ಸ್ ನೀರು ಹಾಕಿದ್ಮೇಲೆ ಒಂದು 10-15 ನಿಮಿಷ ಅದು ಚೆನ್ನಾಗಿ ಹುರಿಗಿದೆ. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿವತ್ತು ನಮ್ಮ ವಿಜಯನಗರ ಜಿಲ್ಲೆಯ ಕೇಂದ್ರವಾಗಿರ್ತಕ್ಕಂಥ ಹೊಸಪೇಟೆಯಲ್ಲಿದ್ದೇನೆ. ಸದ್ಯಕ್ಕೆ ನಾನು ನಿಮ್ಮ ಜೊತೆಗೆ ನಿಂತು ಮಾತನಾಡ್ತಾ ಇರುವಂತಹ ಜಾಗ ಇದೆಯಲ್ಲ, ಇದು ನಮ್ಮ ನೆಹರು ಕಾಲೋನಿಯ ನೆಹರು ಅವರ ಪ್ರತಿಮೆ. ಇಲ್ಲೇ ಪಕ್ಕದಲ್ಲಿ ಒಂದು ಅತ್ಯದ್ಭುತವಾದಂತಹ ಹೋಟೆಲ್ ಇದೆ. ಅಲ್ಲಿ ಪೆಸರಟ್ಟು ದೋಸೆಯನ್ನು ನಿಜಕ್ಕೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಹಾಗಾಗಿ ಬನ್ನಿ, ಈ ಒಂದು ಸಂಚಿಕೆಯಲ್ಲಿ ಆ ಹೋಟೆಲ್ಗೆ ಭೇಟಿ ನೀಡಿ ಅಲ್ಲಿ ಪೆಸರಟ್ಟು ದೋಸೆಯನ್ನು ಯಾವ ರೀತಿ ಮಾಡ್ತಾರೆ ಎನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ಸೊ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಇದೇ ಆ ಒಂದು ವಿಶೇಷವಾದ ಹೋಟೆಲ್ಲು. ಇದರ ಹೆಸರು ಶುಭೋದಯ ಕೆಫೆ ಅಂತ. ಸುಮಾರು ವರ್ಷಗಳಿಂದ ಇವರು ಫುಡ್ ಟ್ರಕ್ ಬಿಸ್ನೆಸ್ಸನ್ನು ಮಾಡ್ತಾಯಿದ್ರು. ಇತ್ತೀಚೆಗಷ್ಟೇ ಈ ಹೋಟೆಲನ್ನು ತೆರೆದಿದ್ದಾರೆ. ಮತ್ತು ಇದಿರೋದು ನಮ್ಮ KEB ಅಥವಾ ನೆಹರು ಸ್ಟ್ಯಾಚ್ಯೂನ ಪಕ್ಕದಲ್ಲೇ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಯಾವ ರೀತಿ ಪೆಸರಟ್ಟು ದೋಸೆ ಸಿದ್ಧಗೊಳ್ಳುತ್ತೆ ಅಂತ ನೋಡೋಣ. ವೀಕ್ಷಕರೇ, ನಮ್ಮ ಜೊತೆ ಈಗ ಶುಭೋದಯ ಕೆಫೆನ ಮಾಲೀಕರಾದಂತಹ ರೋಹಿತ್ ಕಾಕ್ಬಾಳ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹಾಯ್. ಕೆಫೆ ಸ್ಟಾರ್ಟ್ ಆಗಿ ಒಂದು 3 ಮಂತ್ಸ್ ಆಯಿತು. ಹಾಂ ಸರ್. ಅದಕ್ಕೂ ಮುಂಚೆ ನಮ್ಮದು ಫುಡ್ ಟ್ರಕ್ ಇತ್ತು. ಅದೊಂದು 8 ಇಯರ್ಸ್ ಮುಂಚೆ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಆ ಫುಡ್ ಟ್ರಕ್ ಸ್ಟಾರ್ಟ್ ಮಾಡಿರೋ ರೀಸನ್ ಎಕ್ಸ್ಪೀರಿಯನ್ಸ್ನ ನೋಡಿಬಿಟ್ಟು ಇದನ್ನು ಸ್ಟಾರ್ಟ್ ಮಾಡೋಣ ಅಂತ. ಮೆನ್ಯೂಲ್ಲಿ ಏನೇನಿದೆ ಸರ್? ಬೆಳಿಗ್ಗೆ ಬಂದುಬಿಟ್ಟು ಪಡ್ಡು, ಪೂರಿ, ಉಪ್ಪಿಟ್ಟು, ಕೇಸರಿ ಬಾತು, ಡೈಲಿ ಒಂದು ರೈಸ್ ಐಟಮ್. ಒಂದು ದಿವಸ ಪಲಾವ್, ಒಂದು ದಿವಸ ಚಿತ್ರಾನ್ನ, ಒಂದು ದಿವಸ ಪುಳಿಯೋಗರೆ. ಆಮೇಲೆ ನಮ್ಮಲ್ಲಿ ಸ್ಪೆಷಲ್ ಬಂದುಬಿಟ್ಟು ಫಿಲ್ಟರ್ ಕಾಫಿ ಮತ್ತು ಟೀ ಅವೈಲಬಲ್ ಇದೆ. ಓಕೆ. ಇದು ಹೋಟೆಲ್ ಟೈಮಿಂಗ್ಸ್ ತಿಳಿಸಿ ಸರ್. ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು? ಬೆಳಿಗ್ಗೆ 6:30 to 12:30. ಆಮೇಲೆ ಕರ್ಡ್ ವಡ ಕೂಡ ಸಿಗುತ್ತೆ. ಓಕೆ. ಆ ತಕ್ಷಣ ಈವ್ನಿಂಗ್ ಬಂದುಬಿಟ್ಟು 5:30 to 9:45, 10 o'clock ಇರುತ್ತೆ. ಓಕೆ. ನಿಮಗೆ ಲೈಕ್ ಇಡ್ಲಿ, ವಡ, ತಟ್ಟೆ ಇಡ್ಲಿ, ಪುಡಿ ಇಡ್ಲಿ, ಗೀ ಇಡ್ಲಿ, ಮತ್ತು ದೋಸೆಯಲ್ಲಿ ಮಸಾಲ, ಆನಿಯನ್, ಖಾರಂ ದೋಸೆ, ಕೊತ್ತಂಬರಿ ದೋಸೆ, ಸೆಟ್ ದೋಸೆ, ಪ್ಲೇನ್ ದೋಸೆ, ಗೀ ಮಸಾಲ ದೋಸೆ. ಓಕೆ. ಆದ ನಂತರ ಮತ್ತೆ ಇದು ಸಿಗುತ್ತೆ, ಯಾವುದು ಒಗ್ಗರಣೆ, ಮಿರ್ಚಿ, ಅಲಸಂದಿ ವಡ. ಓಕೆ. ಎಲ್ಲ ರೀತಿ ಪೆಸರಟ್ಟು ದೋಸೆ ವಿಶೇಷವಾಗಿ ಅದರ ರೆಸಿಪಿನ ತೋರಿಸ್ಕೊಡಿ ಅಂತ ಕೇಳಿದ್ವಿ. ನೀವು ದೊಡ್ಡ ಮನಸ್ಸು ಮಾಡಿ ತೋರಿಸ್ಕೊಡ್ತಾ ಇದ್ದೀರಾ ಸರ್. ಇದರ ಹಿಂದಿನ ಒಂದು ಕಾರಣ ಏನು ಸರ್? ಪೆಸರಟ್ಟು ಇದು ಏನಂದ್ರೆ ಇದು ಬೇಸಿಕಲಿ ಇಟ್ಸ್ ಆಂಧ್ರ ಕ್ಯೂಸೈನ್. ಹಂಗಾಗಿ ಇಲ್ಲಿ ಜನರಿಗೂ ಸ್ವಲ್ಪ ತೋರಿಸೋಣ ಅಂತ. ಓಕೆ. ಸೊ ಇದು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 5 ಇಯರ್ಸ್ ಆಯಿತು. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಓಕೆ. ಪೆಸರಟ್ಟು ದೋಸೆಗೆ ನೀವು ಹೆಸರು ಕಾಳನ್ನು ನೆನೆ ಹಾಕ್ತಿದ್ದೀರಲ್ಲ? ಹೌದು. ಸೊ ಇದು ಎಷ್ಟು kg ಇದೆ ಸರ್? ಇದು 1 ಕಿಲೋ ಇದೆ. 1 kg ಇದೆ. ಎಷ್ಟು ಅವರ್ಸ್ಗೂ ಮುಂಚೆ ಇದನ್ನು ನೆನೆ ಹಾಕಬೇಕಾಗುತ್ತೆ ಸರ್? 6 hours ನೆನೆ ಹಾಕಿದ್ರೆ ಸಾಕಷ್ಟು. ಸೊ ದೋಸೆ ಮಾಡ್ಕೊಳ್ಳೋಕ್ಕೂ 6 ತಾಸು ಮೊದಲು ನಾವು ನೆನೆಸ್ಕೋಬೇಕಾಗುತ್ತೆ. ಹೌದು. ವಾಟರ್ನ ಹಾಕಿಬಿಟ್ಟು ಒಂದು 6 hours ನೆನೆ ಹಾಕ್ಬಿಟ್ಟಿರ್ತೀವಿ. ನೀರು ಚೆನ್ನಾಗಿ ಮುಳುಗೋ ಅಷ್ಟು, ಕಾಳುಗಳು ಚೆನ್ನಾಗಿ ಮುಳುಗೋ ಅಷ್ಟು ಹಾಕಿದರೆ ಆಯಿತು ಅಷ್ಟೇ. ಓಕೆ. ಈಗ ಇದನ್ನು ಒಂದು 6 ತಾಸು ಬಿಟ್ಬಿಡ್ತೀರಾ ಸರ್? ಹಾಂ, ಬಿಟ್ಬಿಡೋದು. ಹೆಸರು ಕಾಳನ್ನು ನೆನೆ ಹಾಕಿ ಒಂದು 6-7 ತಾಸು ಆಗಿದೆ. ಚೆನ್ನಾಗಿ ದೊಡ್ಡದಾಗಿದೆ ನೋಡಿ. ಹೌದು. ಹಾಂ. ಈಗ ನೀರೆಲ್ಲ ಬಸ್ಕೊಂಡಿದ್ದೀರಲ್ಲ? ಹೌದು. ಅಷ್ಟೇ, ಮತ್ತೇನಿಲ್ಲ. ಅಷ್ಟೇ, ಇನ್ನೇನು ಇಲ್ಲ. ಈಗ ಗ್ರೈಂಡರ್ಗೆ ಹಾಕ್ತೀವಿ. ಗ್ರೈಂಡರ್ಗೆ ಹಾಕೋದು. ಸುಮಾರು 1 kg ಅಷ್ಟು ಹೆಸರು ಕಾಳು ಮಾಡಿದ್ರು. ಇದಕ್ಕೆ ಗ್ರೈಂಡಿಂಗಿಗೆ ಬರೀ ಹೆಸರು ಕಾಳನ್ನ ಅಷ್ಟೇ ಹಾಕ್ತೀರಾ? ಹೆಸರು ಕಾಳು ಫಸ್ಟ್, ಆಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ತೀವಿ. ಓಕೆ. ಸೊ ಇದಕ್ಕೆ ಚೂರು ನೀರು ಆ್ಯಡ್ ಮಾಡ್ತಾ ಬರ್ತೀವಿ. ಸ್ವಲ್ಪ ಹಾಕಿದರೆ ಅದು ಚೆಂದಾಗಿ ಪ್ರತಿಯೊಂದೂ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಕಾಳು ಚೆನ್ನಾಗಿ ಹೊಡ್ಕೊಳ್ಳುತ್ತೆ. ಹಾಂ. ಈಡೂ ಬರುತ್ತೆ. ಓಕೆ. ಹಾಂ. ಎಲ್ಲ ಗ್ರೈಂಡ್ ಆಗಿಬಿಟ್ಟು ಆದಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ತೀವಿ. ಅದು ಹಾಕಿ ನಾನು ತೋರಿಸ್ಕೊಡ್ತೀನಿ. ಹೆಸರು ಕಾಳನ್ನು ಹಾಕಿಬಿಟ್ಟು ಒಂದು 2 ನಿಮಿಷ ಆಗಿದೆ ಅಲ್ವಾ ಸರ್? ಹಾಂ, 2 ನಿಮಿಷ ಆಯಿತು. ಚೆನ್ನಾಗಿ ಇನ್ನೂ ಎಲ್ಲ ಹೆಸರು ಕಾಳು ಮತ್ತು ಅದ್ರ ಮೇಲೆ ಸಿಪ್ಪಿರೋದೆಲ್ಲ ಚೆನ್ನಾಗಿ ಗ್ರೈಂಡ್ ಆಗಬೇಕು. ಓಕೆ. ಹಾಂ, ಚೆನ್ನಾಗಿ ಗ್ರೈಂಡ್ ಆದಮೇಲೆ ಅಕ್ಕಿ ಹಿಟ್ಟು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ದೋಸೆ ಬೈಂಡಿಂಗ್ ಬರುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಕ್ರಿಸ್ಪಿ ಬರುತ್ತೆ. ಓಹೋ. ಈ ಹೆಸರು ಕಾಳು ಬಂದುಬಿಟ್ಟು ಸಮ್ಮರ್ ಸೀಸನಲ್ಲಿ ಭಾಳಷ್ಟು ತಂಪು, ಹೆಲ್ತಿಗೆ ತುಂಬ ಒಳ್ಳೆಯದು. ಹಂಗಾಗಿ ಪೆಸರಟ್ ಅನ್ನೋದು ಇಟ್ಸ್ ವೆರಿ ವೆರಿ
ಸೊ ಇದು ಬೇಸಿಗೆ ಸೀಸನ್ಗೆ ಒಂಥರ ಹೇಳಿ ಮಾಡಿಸಿದಂಥ ತಿಂಡಿ ಅಂತ ಸಿಕ್ಕಾಪಟ್ಟೆ ಹೇಳ್ಬೋದು. ಕರೆಕ್ಟ್ ಈಗ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀರಾ ಸರ್? ಹೌದು, ಸುಮಾರು ಒಂದು 1/4 kg ಅಷ್ಟು. 1/4 kg ಅಷ್ಟು ಹಾಕೊಳ್ತೀರಾ? ಹೌದು. ಇದು ಗ್ರೈಂಡಿಂಗಿಗೆ ಹಾಕ್ಬಿಟ್ಟು ಹೆಸರು ಕಾಳನ್ನು ಹಾಕ್ಬಿಟ್ಟು ಒಂದು 15 ನಿಮಿಷ ಆಗಿತ್ತಲ್ಲ ಸರ್ ಈಗ? ಹೌದು, ನೈಸ್ ಆಗೋವರೆಗೂ. ಓಕೆ, ಇಂತಿಷ್ಟೇ ಟೈಮ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಷ್ಟೇ ಟೈಮ್ ಅದೇ ನೈಸ್ ಆದಮೇಲೆ ಅದು ಅಕ್ಕಿ ಹಿಟ್ಟು ಹಾಕ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ಅದು ಹದ ಬರುತ್ತಲ್ಲ, Okay. ಅವಾಗ ಅದನ್ನು ತಕೊಂಡ್ಬಿಟ್ರೆ ಆಯಿತು. ಸೊ ಇದಕ್ಕೆ ಹೆಚ್ಚಿಗೆ ನೀರು ಮುಟ್ಸೇ ಇಲ್ಲ ನೀವು? ಏನೂ ಇಲ್ಲ, ಸ್ವಲ್ಪ ಅದು ಸ್ವಲ್ಪ ಮುರಿಯೋ ಕಾಲ ಸ್ವಲ್ಪ ಚೂರು ನೀರು ಹಾಕೊಂಡಿದ್ರಿ ಅಷ್ಟೇ 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 ಆಯಿತು, ಏನಿಲ್ಲ, ಜಸ್ಟ್ ಇವಾಗ ತಕೊಂಡ್ಬಿಡೋದು ಅಷ್ಟೇ. ಈ ಹಂತದಲ್ಲಿ ಹಿಟ್ಟನ್ನು ತಗೊಳ್ತಾ ಇದ್ದೀರಾ? ಅಕ್ಕಿ ಹಿಟ್ಟು ಅದು ಆ ಹಿಟ್ಟಿಗೆ ಕಲಸೋವರೆಗೂ ಅಷ್ಟೇ ಮಾತ್ರ ಹಾಕಿರ್ತೀವಿ ಅಷ್ಟೇ. ಓಕೆ ಓಕೆ, ಅದು ಬಿಟ್ಟರೆ ಏನೂ ಇಲ್ಲ. ಅದೆರಡೂ ಚೆನ್ನಾಗಿ ಬೆರಿಬೇಕು? ಬೆರಿಬೇಕು ಅಷ್ಟೇ. ಮಿಕ್ಸ್ ಅಪ್ ಆಗಿ ಬೈಂಡ್ ಅಪ್ ಆಯ್ತು ಅಂದರೆ ಸಾಕು. ಓಕೆ, ಈ ಥರ ಹೆಚ್ಚಿಬಿಟ್ಟು ಈ ಥರ ಎಣ್ಣೆಲಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೆ ನಾವು ಈ ಥರ ಫ್ರೈ ಮಾಡ್ಕೊತೀವಿ. ಓಕೆ, ಸ್ವಲ್ಪ ಇದು ಜಿಂಜರ್ ಚಟ್ನಿಗೆ, ಓಕೆ, ಅದು ಪೆಸರೆಟ್ಟಿಗೆ ಇದಿದ್ರೇ ಚೆನ್ನ. ಅಲ್ಲಂ ಚಟ್ನಿ. ಅಲ್ಲಂ ಚಟ್ನಿ ಇದಿಲ್ಲದೆ ಇದ್ರೆ ಚೆನ್ನಾಗಿರೋದೇ ಇಲ್ಲ ಟೇಸ್ಟ್. ಓಕೆ, ಹಾಂ ಹಾಂ. ಸೊ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಶುಂಠಿ ಅಥವಾ ಅಲ್ಲನ ತಗೊಂಡಿದ್ದೀರಾ ಸರ್? ಒಂದು 250 ಗ್ರಾಮ್ಸ್. 1/4 kg ಅಷ್ಟು? 1/4 kg ಅಷ್ಟು. ಓಕೆ. ಸೊ ಮತ್ತೆ ನೀವು ಇಲ್ಲಿ ಬಳಸುವಂತಹ ಎಣ್ಣೆ ಬಗ್ಗೆ ನೋಡೋದಾಯ್ತು ಅಂದರೆ ಯಾವ ಎಣ್ಣೆ ಬಳಸ್ತೀರಾ ಸರ್? ಜೆಮಿನಿ ಸನ್ಫ್ಲವರ್ ಆಯಿಲ್. ಜೆಮಿನಿ ಸನ್ಫ್ಲವರ್ ಆಯಿಲ್. ಎಕ್ಸಾಕ್ಟ್. ಸೊ ಅವತ್ತೇ ಎಣ್ಣೆನ ಬದಲಾಯಿಸ್ಬಿಡ್ತೀರಾ ನೀವು? ಹೌದು, ಉಳಿಯೋದೇ ಇಲ್ಲ. ಎಷ್ಟು ಬೇಕೋ ಅಷ್ಟೇ ಒಂದು ಟಿನ್ ತರಿಸ್ಕೊಳ್ತಾ ಇರ್ತೀವಿ. ಇನ್ನೂ ಕಡಿಮೆ ಆಯ್ತು ಅಂದ್ರೆ ಮತ್ತೆ ಇನ್ನೊಂದು ಟಿನ್ ತರಬೇಕು. ಓಕೆ. ಸೊ ಯಾವ ಮಟ್ಟದವರೆಗೂ ಈ ಅಲ್ಲನ ಕರ್ಕೋಬೇಕು ಸರ್? ಆಲ್ಮೋಸ್ಟ್ ಅದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ. ಓಕೆ. ಸರ್, ಈಗ ಅಲ್ಲಂ ಚಟ್ನಿಗೆ ಎಣ್ಣೆಯಲ್ಲಿ ಕರ್ಕೊಂಡಿರುವಂತಹ ಅಲ್ಲ ಅಥವಾ ಶುಂಠಿಯನ್ನು ಹಾಕೊಂಡಿದ್ದೀರಾ? ಒಂದು 1/4 kg ಅಷ್ಟಿದೆ ಅದು? ಹೌದು. ಇದು ಒಂದು ಜಸ್ಟ್ ಒಂದು ಸ್ಮಾಲ್ ಬಾಲ್ ಅಷ್ಟು ಹುಣಸೆ ಒಂದು ನಿಂಬೆಹಣ್ಣು, ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕೊಂಡ್ರಿ. ಹಾಂ, ಆದ ತಕ್ಷಣ ಸ್ವಲ್ಪ ಖಾರದ ಪುಡಿ ಅಂದಾಜು ಎಷ್ಟು ಹಾಕಿ? ಜಸ್ಟ್ ಒಂದು 2 ಸ್ಪೂನ್ಸ್. ಓಕೆ. ಹಾಂ, 2 ರಿಂದ 3 ಚಮಚ ಅಥವಾ ಖಾರಕ್ಕೆ ಅನುಗುಣವಾಗಿ ಅಂತ ಹೇಳ್ಬೋದು ಅಷ್ಟೇ. ಹಾಂ, ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಪುಡಿ ಉಪ್ಪನ್ನ ಬಳಸ್ತಾ ಇದ್ದೀರಾ? ಹಾಂ ಹಾಂ. ಇದು ಬೆಲ್ಲ ಇದನ್ನು ನಾವು ಪುಡಿ ಮಾಡಿ ಮಾಡಿ ಇಟ್ಕೊಂಡಿರೋದು ಬೆಲ್ಲ ಇದು. ಓಕೆ. ಹಾಂ, ಬೆಲ್ಲ ಅಂದಾಜು ಒಂದು ಇದು ಸ್ವಲ್ಪ ಅಲ್ಲ ಘಾಟಿರೋದ್ರಿಂದ ಸ್ವಲ್ಪ ಬೆಲ್ಲ ಮುಂದೆ ಇದ್ರೆ ಚೆನ್ನಾಗಿರುತ್ತೆ. ಹಂಗಾಗಿ ಆಲ್ಮೋಸ್ಟ್ ಒಂದು 3 ಕೈಯಷ್ಟು. ಓಕೆ, 3 ಹಿಡಿಯಷ್ಟು. 3 ಹಿಡಿ ಹಾಕೊಂಡ್ರಿ. ಗ್ರಾಮ್ ಲೆಕ್ಕದಲ್ಲಿ ಹೇಳೋದಾಯ್ತು ಅಂತಂದ್ರೆ ಒಂದು 100 ಗ್ರಾಮ್ನಷ್ಟು ಹತ್ತಿರ 100-120 ಗ್ರಾಮ್ ಅಷ್ಟು. ಓಕೆ ಓಕೆ. ಇದಕ್ಕೆ ಸ್ವಲ್ಪ ಪ್ರಮಾಣದಷ್ಟು ನೀರು ಹಾಕಿ ಒಂಚೂರು ನೀರು ಹಾಕೊಳ್ತಾ ಇದ್ದೀರಾ ಅದಕ್ಕೆ? ಅರೌಂಡ್ ಒಬ್ಬಟ್ಟು 80 ml ಹತ್ರ. ಇದನ್ನ ಇವಾಗ ಅಲ್ಲಿ ಮಿಕ್ಸರ್ ಜಾರ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀರಾ? ಹಾಂ. ಸೊ ಈ ಒಂದು ಹದಕ್ಕೆ ಬಂದಿದೆ? ಈ ಒಂದು ಹದಕ್ಕಿದೆ. ಎಸ್. ಹಾಂ, ನಾವು ಇವಾಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಓಕೆ. ಇದು ಜಸ್ಟ್ ಸಾಸಿವೆ, ಜೀರಿಗೆ, ಆದ ತಕ್ಷಣ ಮಿರ್ಚಿ. ಓಕೆ. ಹಾಂ. ಒಂದು ದಿವಸಕ್ಕೆ ಎಷ್ಟು ಬೇಕು ಅಷ್ಟು ಒಗ್ಗರಣೆ ಹಾಕೊಂಡ್ಬಿಟ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಉಪ್ಪು. ಓಕೆ, ಒಗ್ಗರಣೆ ಹಾಕೊಂಡಿದ್ದೀರಾ? ಅಷ್ಟೇ. ಸಾಮಾನ್ಯ ನಾವು ಏನು ಚಟ್ನಿಗಳಿಗೆ ಒಗ್ಗರಣೆ ಕೊಡ್ತೀವಲ್ಲ ಅದೇ ಥರ ಅಷ್ಟೇ. ಸೊ ಇಷ್ಟಾದರೆ ಅಲ್ಲಂ ಚಟ್ನಿ ಅಥವಾ ಶುಂಠಿ ಚಟ್ನಿ ರೆಡಿ. ಸರ್, ಈಗ ಗ್ರೈಂಡ್ ಆಗಿರುವಂತಹ ಈ ಪೆಸರೆಟ್ ದೋಸೆಯ ಹಿಟ್ಟಿಗೆ ಉಪ್ಪು ಹಾಕೊಳ್ತಾ ಇದ್ದೀರಾ? ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಇಲ್ಲಿ ಒಂದು 2 ಚಮಚೆಯಷ್ಟು ಹಾಕ್ತಾ ಇದ್ದೀರಾ? ಹತ್ರ. ಓಕೆ. ಸ್ವಲ್ಪ ಸೋಡಾ ಪುಡಿ. ಹಾಂ. ಇಷ್ಟು ಒಂದು 2-3 ಪಿಂಚಸ್ ಆಫ್ ಸೋಡಾ ಪುಡಿ ಹಾಕಿ ಇದನ್ನ ನೀರು ಹಾಕಿ ಕಲಿಸ್ಕೊಳ್ಳೋದಲ್ವ? ನೀರು ಹಾಕಿ ಕಲಿಸ್ಕೊಂಡ್ಬಿಡೋದು. ಫಿಲ್ಟರ್ ವಾಟರನ್ನು ಇವರು ಬಳಸ್ತಾ ಇದ್ದಾರೆ. ಸೊ ನೀರು ಯಾವ ಪ್ರಮಾಣದಲ್ಲಿ ಹಾಕೊಳ್ತೀರಾ ಸರ್? ಇದು ದೋಸೆ ಹಾಕೋ ಹದಕ್ಕವರೆಗೆ ನಾವು ಆ ರೇಂಜಲ್ಲಿ ನೀರು ಹಾಕಿರ್ತೀವಿ. ಓಕೆ. ಮತ್ತೆ ಇದು ಮಧ್ಯ ಗಟ್ಟಿ ಆಗ್ತಾ ಬಂದ್ರೆ ಆಗ್ಲೂ ಒಂದು ಸ್ವಲ್ಪ ಇಲ್ಲ, ಗಟ್ಟಿ ಆಗೋದಿಲ್ಲ. ಒಂದ್ಸರಿ ಕಲಿಸ್ಬಿಟ್ರೆ ಅದು ರೆಡಿ ಆಗುತ್ತೆ. ಇದು ನೀರನ್ನು ಹಾಕಿ ಕಲಿಸಿ ಒಂದು 5 ನಿಮಿಷ ಬಿಡಬೇಕು ಅಂತ ಹೇಳ್ತಾ ಇದ್ದೀರಾ? ಒಂದು 5 ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ಹುದುಗುತ್ತೆ, ಅವಾಗ ದೋಸೆ ಹಾಕ್ಕೋಬೋದು. ಪೆಸರೆಟ್ ದೋಸೆ ಪೆಸರೆಟ್ ದೋಸೆನ ಹಾಕ್ತಾ ಇದ್ದಾರೆ ಸರ್ ಇವಾಗ? ಹೌದು. ಹಂಚು ಕಾದಿದೆ, ಚೆನ್ನಾಗಿ ಕಾದಿದೆ. ಹಿಟ್ಟು ಕೂಡ ಈಗ ನೀರು ಹಾಕಿದ್ಮೇಲೆ ಒಂದು 10-15 ನಿಮಿಷ ಚೆನ್ನಾಗಿ ಹುದುಗಿದೆ. ನೀರು ಹಾಕಿ ಸೋಡಾ ಪುಡಿ ಮತ್ತು ಉಪ್ಪೆಲ್ಲ ಹಾಕೊಂಡು ಕಲಿಸ್ಕೊಂಡ್ರಲ್ಲ, ಇದ್ರ ಮೇಲೆ ಆನಿಯನ್ಸ್ ಹಾಕ್ತೀವಿ. ಓಕೆ. ದೋಸೆ ಹಾಕಿ ಅದ್ರ ಮೇಲೆ ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಉದುರಿಸ್ಕೊಂಡ್ರಿ. ಹೌದು. ಸೊ ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆಯೇ ಕೊತ್ತಂಬರಿಯನ್ನು ಕೂಡ ಹಾಕ್ಕೊಂಡ್ರಿ. ಗರಿ ಆಗಬೇಕು. 1 ನಿಮಿಷ ಬಿಡಬೇಕು. ಇದು ಸ್ವಲ್ಪ ಸ್ಲೋ ಆಗಿ ಬೆನಿಯುತ್ತೆ, ನಿಧಾನಕ್ಕೆ ಬೆನಿಯುತ್ತೆ. ಇದು ನಾರ್ಮಲ್ ದೋಸೆ ಥರ ಜಲ್ದಿ ಆಗಲ್ಲ. ಇದು ಒಂದು ಅಟ್ಲೀಸ್ಟ್ ಅದು 1 ನಿಮಿಷ ಆಗದಲ್ಲಿ ಇದು 1.5 ನಿಮಿಷ ಟೈಮ್ ತೊಗೊಳುತ್ತೆ. ಸೊ ಇದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀವಿ. ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ.
ಬೇಕಂದ್ರೆ ಗೀನು ಹಾಕೋಬಹುದು, ತುಪ್ಪನೂ ಹಾಕ್ಬೋದು. ತುಪ್ಪನೂ ಹಾಕ್ಬೋದು. ಪ್ರೈಸಿಂಗ್ ಬಂದ್ಬಿಟ್ಟು ಇದು 60, ಓಕೆ. ವಿತ್ ಗೀ ಆ್ಯಡ್ ಮಾಡಿದ್ರೆ ಇನ್ನು 30 ಎಕ್ಸ್ಟ್ರಾ, ಸೊ ಟೋಟಲಿ 90. ಈರುಳ್ಳಿ ಏನು ಹಾಕೊಂಡ್ರಲ್ಲ, ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಲೈಟಾಗಿ ತಟ್ಕೊಂಡ್ರು ಅವರು, ಅಂದರೆ ಅದು ಕೂಡ ಚೆನ್ನಾಗಿ ಅದ್ರ ಜೊತೆಗೆ ಬೆರೆತು ಚೆನ್ನಾಗಿ ಬೇಯಬೇಕು. ಸೊ ಬೇಯಲೂಬೇಕು ಈರುಳ್ಳಿ, ಹಾಂ, ಸ್ಲೈಟಾಗಿ ಅದರ ಹಸಿ ಅಂಶನ ಉಳಿಸ್ಕೋಬೇಕು, ಸ್ವಲ್ಪ ಕ್ರಂಚಿನೆಸ್ ಉಳ್ಕೋಬೇಕು ಅದರಲ್ಲಿ. ಸ್ವಲ್ಪ ಅದೇನಾಗುತ್ತೆ ಕೆರಮೆಲ್ ಆಗುತ್ತೆ. ಓಕೆ. ಹಾಂ, ಈಗ ದೋಸೆ ರೆಡಿಯಾಗಿ ತಟ್ಟೆಗೆ ಬಂತು, ಜೊತೆಗೆ ಅಲ್ಲಂ ಚಟ್ನಿ ಅಥವಾ ಶುಂಠಿ ಚಟ್ನಿ. ಸೊ ರೆಗ್ಯುಲರ್ ಚಟ್ನಿ ಬೇರೆ. ಸೊ ಇದ್ರ ಜೊತೆಗೆ ರೆಗ್ಯುಲರ್ ಚಟ್ನಿ ಕೂಡ ಕೊಬ್ಬರಿ ಚಟ್ನಿನ ಸರ್ ಅದು? ಇಲ್ಲ, ಶೇಂಗಾ ಚಟ್ನಿ. ಓಕೆ. ಹಾಂ, ತಾವು ನೋಡಿದ ಹಾಗೆ ಇಲ್ಲಿ ಈ ದೋಸೆಯನ್ನು ಅಲ್ಲಂ ಚಟ್ನಿ ಹಾಗೆಯೇ ಶೇಂಗಾ ಚಟ್ನಿ ಜೊತೆ ಕೊಡ್ತಾರೆ. ರೋಹಿತ್ ಸರ್ ಆಗಲೇ ಹೇಳ್ತಾ ಇದ್ರು, ಈ ಪೆಸರಟ್ ದೋಸೆ ಜೊತೆಗೆ ಈ ಅಲ್ಲಂ ಚಟ್ನಿ ಇಲ್ಲ ಅಂತಂದರೆ ಇದು ಪೆಸರಟ್ ದೋಸೆ ಅಂತಲೇ ಕರ್ಸ್ಕೊಳ್ಳಲ್ವಂತೆ. ಹಾಗಾಗಿ ಇದ್ರ ಜೊತೆಗೆ ಈ ಅಲ್ಲಂ ಚಟ್ನಿ ಅಥವಾ ಶುಂಠಿ ಚಟ್ನಿ ಇರಲೇಬೇಕು. ಮಸ್ತ್. ಬನ್ನಿ ಈಗ ತಡ ಮಾಡ್ದೇ ದೋಸೆಯನ್ನು ತಿನ್ನೋಣ. ಎಸ್ ಸರ್. ಸಖತ್ತು ಗರಿಗರಿಯಾಗಿ ಬಂದಿದೆ, ಮತ್ತು ಇವರು ಹೇರಳವಾಗಿ ಈರುಳ್ಳಿಯನ್ನು ಹಾಕಿರೋದು ಇಲ್ಲಿ ನನಗೆ ಕಂಡು ಬರ್ತಾ ಇದೆ. ಮೇಲ್ನೋಟಕ್ಕಂತೂ ದೋಸೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಬನ್ನಿ ಮೊದಲು ಏನು ಮಾಡೋಣ ಅಂತಂದರೆ ಈ ದೋಸೆನ ಹಾಗೆ ಏನು ಹಚ್ಕೊಳ್ಳೋದು ಬೇಡ, ಚಟ್ನಿನ ಹಾಗೆ ತಿಂದು ನೋಡೋಣ. ಅಂದರೆ ನಿಮಗೆ ಗೊತ್ತಾಗುತ್ತೆ ಅದು ವಿತ್ ಬೇಕಾಗುತ್ತೆ ಇಲ್ಲ ಅಂತ, ಫ್ಲೇವರ್ ಏನು ಅಂತ ಗೊತ್ತಾಗುತ್ತೆ ಅಂತ ಅಷ್ಟೇ. ಓಕೆ. ಹೆಸರು ಕಾಳು ಫೀಲ್ ಇದೆ. ಹೆಸರು ಕಾಳಿನ ಒಂದು ಟೇಸ್ಟು ನಿಜಕ್ಕೂ ಅದ್ಭುತ ರೀ. ಅದರ ತಾಜಾತನ ಇದೆ, ಯಾಕಂತಂದರೆ ನೀವು ಅದನ್ನು ಫ್ರೆಶ್ ಆಗಿ ಹಾಕಿ ಇಲ್ಲೇ ರುಬ್ಬಿ ಇನ್ಸ್ಟೆಂಟಾಗಿ ಮಾಡಿದ್ದೀರಲ್ಲ, ಅದು ಗೊತ್ತಾಗ್ತಾ ಇದೆ. ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಅದನ್ನು ಒಳ್ಳೆ ದೋಸೆ ಅದಕ್ಕೆ ತಂದಿರೋದ್ರಿಂದ ಒಳ್ಳೆ ಅಕ್ಕಿ ಹಿಟ್ಟು ಬೆಳೆಸಿರೋದ್ರಿಂದ ಗರಿಗರಿಯಾಗಿ ಚೆನ್ನಾಗಿ ಬಂದಿದೆ. ಈಗ ಈ ಅಲ್ಲಂ ಚಟ್ನಿನ ಹಾಗೆ ಟೇಸ್ಟ್ ಮಾಡಿ ನೋಡೋಣ, ಯಾಕೆಂತಂದರೆ ಇದು ಸಖತ್ ಟ್ಯಾಂಗಿ ಆಗಿರುತ್ತೆ. ಇದರಲ್ಲಿ ಸಿಹಿ ಅಂಶ ಇದೆ, ಹುಳಿ ಇದೆ, ಎಲ್ಲನೂ ಇದೆ ಅಂತ ಹೇಳಿ, ಖಾರ ಇದೆ. ಆಹಾ, ಒಂದೇನಪ್ಪ ಅಂತಂದರೆ ಆ ಶುಂಠಿಯ ಘಾಟ್ ಹೊಡೆಯುತ್ತೆ. ಆ ಶುಂಠಿಯ ಘಾಟಿನ ಜೊತೆಗೆ ಬೆಲ್ಲದ ಸಿಹಿ ಇದೆ, ಹುಣಸೆ ಹಣ್ಣಿನ ಹುಳಿ ಇದೆ. ಒಟ್ಟಾರೆಯಾಗಿ ಇದನ್ನು ತಿಂದರೆ ಬರೀ ಹಾಗೆ ತಿನ್ನೋಕ್ಕೆ ಒಂಥರ ಮಜವಾಗಿದೆ ಇದು. ಈಗ ಬನ್ನಿ ಈ ದೋಸೆ ಒಟ್ಟಿಗೆ ತಿನ್ನಿ ಈ ಅಲ್ಲಂ ಚಟ್ನಿನ. ಮತ್ತು ನೀವು ಏನು ಮೇಲೆ ಒಗ್ಗರಣೆ ಹಾಕಿದ್ರಲ್ಲ ಸರ್? ಹೌದು, ಸಾಸಿವೆ ಜೀರಿಗೆ ಅದು ಕೂಡ ಇದರ ರುಚಿಯನ್ನು ಹೆಚ್ಚಿಸ್ತಾ ಇದೆ. ಹೌದು. ಸೂಪರ್ ಸರ್, ಇದು ನೆಕ್ಸ್ಟ್ ಲೆವೆಲ್ ಇದು. ಸೊ ಹೇಗೆ ಅನಿಸ್ತಾ ಇದೆ ವಿತ್ ಅಲ್ಲಂ ಚಟ್ನಿ ಜೊತೆಗೆ? ಅಲ್ಲಂ ಚಟ್ನಿ ಜೊತೆಗೆ ಸೂಪರ್ ಸರ್. ತಾವು ಹೇಳಿದಾಗೆ ಅದರಲ್ಲಿ ಟ್ಯಾಂಗಿ ಆಗಿದೆ, ಸಖತ್. ಬರೀ ಹಾಗೆ ತಿನ್ನೋದಕ್ಕೆ ಬರೀ ಅನ್ನ ಜೊತೆ ಕಲ್ಸ್ಕೊಂಡು ತಿನ್ನೋ ಥರ ಇದೆ ಅದು. ಈ ರುಚಿಯಾದಂಥ ದೋಸೆ ಜೊತೆಗೆ ಅದು ಅಲ್ಲಂ ಚಟ್ನಿನ ತಿಂದಾಗ ಟಾಪ್ ಕ್ಲಾಸ್. ಮತ್ತು ಇದರಲ್ಲಿ ಸ್ಟ್ಯಾಂಡ್ ಔಟ್ ಅಂತಂದರೆ ಈರುಳ್ಳಿ ಸರ್, ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿಯನ್ನು ಹಾಕಿ ಏನು ಮಾಡಿದ್ದೀರಲ್ಲ, ನೆಕ್ಸ್ಟ್ ಲೆವೆಲ್ಲು. ಮತ್ತು ಈ ಶೇಂಗಾ ಚಟ್ನಿ ಜೊತೆಗೂ ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಇದನ್ನೇನು ಗರಿಗರಿಯಾಗಿ ನೀವು ಬೇಯಿಸ್ಕೊಟ್ಟಿದ್ದೀರಲ್ಲ ಸರ್, ಅಲ್ಟಿಮೇಟ್ ಟಾಪ್ ಕ್ಲಾಸ್. ನಾನು ಹೇಳೋದೇನಪ್ಪ ಅಂತಂದರೆ, ನೀವು ಹೊಸಪೇಟೆಯಲ್ಲಿದ್ದರೆ ಅಥವಾ ಹೊಸಪೇಟೆಗೆ ಬಂದರೆ ಒಮ್ಮೆ ಶುಭೋದಯ ಕೆಫೆಗೆ ಬಂದುಬಿಟ್ಟು ಇಲ್ಲಿನ ಪೆಸರಟ್ ದೋಸೆಯನ್ನು ತಿಂದು ನೋಡಿ. ಖಂಡಿತವಾಗ್ಲೂ ನಿಮಗಿದು ಇಷ್ಟ ಆಗೇ ಆಗುತ್ತೆ.
5 years regular customer for Shubhodaya. Okay. From 2020. So here everything is found good quality, good ambience, good taste. You can get it everything customized of your choice, of your taste in time. ತುಂಬ ಚೆನ್ನಾಗಿದೆ ಸರ್ ಶುಭೋದಯ ಕೆಫೆ. ಬೆಳಗ್ಗೆ ಟಿಫನ್ ಆಗಿರ್ಬೋದು, ಈಗ ಸಂಜೆ ಈವ್ನಿಂಗ್ ಟಿಫನ್ ಆಗಿರ್ಬೋದು, ಇಡ್ಲಿ ದೋಸೆ ಉತ್ತಪ್ಪ ಏನು ಮಾಡಿಕೊಡ್ತಾರೆ ಎಲ್ಲ ಅದ್ಭುತವಾಗಿ ಇದೆ ಸರ್. ಎಲ್ಲ ಇಷ್ಟ ಆಗುತ್ತೆ ಮನೇಲೆಲ್ಲ ಪಾರ್ಸಲ್ ಎಲ್ಲ ಹೋಯ್ತೀವಿ ನಾವು ಎಷ್ಟೋ ಸತಿ. ಓಕೆ. ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಟಿಫನ್ ಎಲ್ಲ ಚೆನ್ನಾಗಿದೆ ಸರ್. ಬ್ಯೂಟಿಫುಲ್. ನಮಗೆ ಇದು ಫ್ರಮ್ ಲಾಂಗ್ ಟೈಮ್ ನಾವಿಲ್ಲಿ ಬರ್ತಾ ಇದ್ದೀವಿ. Okay. ಆ್ಯಂಡ್ ಫುಡ್ ಈಸ್ ಸೂಪರ್. ಓಕೆ. ಇಡ್ಲಿ ವಡಾ ಸಾಂಬಾರ್ ಚಟ್ನಿ ಆ್ಯಂಡ್ ಒಗ್ಗರಣೆ ಕೂಡ ಇವ್ರದ್ದು ಭಾಳ ಚೆನ್ನಾಗಿದೆ. ದಿವಸ ಸಾಯಂಕಾಲ ಮಸಾಲೆ ವಡೆ ತಿನ್ಲಿಕ್ಕೆ ಬರ್ತಾ ಇದ್ದೀವಿ. ಓಕೆ. ಭಾಳ ರುಚಿಯಾಗಿರ್ತದೆ. ಓಕೆ. ತಪ್ಪದಂಗೆ ಇದಕ್ಕೆ ವೀಕ್ಷಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ಬೇಕಂತ ತಮ್ಮಲ್ಲಿ ಇವ್ರದ್ದು ಭಾಳ ವರ್ಷದಿಂದ ನಾನು ಇವರಲ್ಲಿ ಪೆಸರಿಟ್ಟಂಬ ಒಂದು ಐಟಮ್ ತಿನ್ಲಕ್ಕೆ ಬರ್ತೀವಿ. ಓಕೆ. ಭಾಳ ಚೆನ್ನಾಗಿ ಮಾಡ್ತಾರೆ. ಹೊಸಪೇಟೆಯಲ್ಲಿ ಇವ್ರು ಬಿಟ್ಟರೆ ಇನ್ಯಾರೂ ಮಾಡೋದಿಲ್ಲ. ಓಕೆ. ಅದರಿಂದ ಟೇಸ್ಟಿಗಿದೆ ಮತ್ತು ಜನರು ಎನ್ಕರೇಜ್ ಮಾಡಿರಿ ಅಂತ ನಾನು ಸಲಹೆ ಮಾಡ್ತೀನಿ. ಸೊ ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಆ್ಯಂಡ್ ನೀಟ್ನೆಸ್ ಆ್ಯಂಡ್ ವೆರೈಟೀಸ್ ಎಸ್ ಸರ್. ಆ್ಯಂಡ್ ಹೌ ಹಿ ಅಪ್ರೋಚಸ್ ದ ಪೀಪಲ್. ಯಾರೇ ಬಂದರೂ ಕೂಡ ವೆರೈಟೀಸ್ ಬಗ್ಗೆ ತಿಳಿಸೋದಾಗಲಿ ಮಾಡೋದಾಗಲಿ Yes. ಎಲ್ಲ ಚೆನ್ನಾಗಿದೆ. ಸೊ ಹೊಸಪೇಟಲ್ಲಿ ಇದೊಂದು ಒಳ್ಳೆ ಪ್ಲೇಸಲ್ಲಿದೆ, ಎಸ್ಪೆಷಲಿ KIB ಆಪೋಸಿಟ್. ಆ್ಯಂಡ್ ದ ಎನ್ವಿರಾನ್ಮೆಂಟ್ ಈಸ್ ಆಲ್ಸೋ ಗುಡ್ and the ambience is also good. Yes. Even if you want to come with your friends and chill out, there is a dining. ಕುತ್ಕೊಳ್ಳೋಕ್ಕೂ So ಕುತ್ಕೊಳ್ಳೋಕ್ಕೆ ಅವಕಾಶ ಇದೆ. ಎಲ್ಲ ಚೆನ್ನಾಗಿದೆ. ರೋಹಿತ್ ಸರ್, ತುಂಬ ಧನ್ಯವಾದಗಳು. ನಿಮ್ಮ ಹೋಟೆಲ್ಗೆ ಬಂದ್ವಿ ನಾವು ಇವತ್ತು ಬೆಳಗ್ಗೆ ಬಂದಾಗಿ. ನಾನು ಇಲ್ಲಿವರೆಗೂ ಪೆಸರಟ್ ದೋಸೆಯ ಇಂಚಿಂಚು ಮಾಹಿತಿಯನ್ನು ಸಂಪೂರ್ಣವಾಗಿ ತಾಳ್ಮೆಯಿಂದ ತಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದು. ವೀಕ್ಷಕರೇ, ಹೊಸಪೇಟೆಗೆ ಬಂದಾಗ ಅಥವಾ ನೀವು ಹೊಸಪೇಟೆಯಲ್ಲೇ ಇದ್ದರೆ ದಯವಿಟ್ಟು ಒಮ್ಮೆ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಸಿಗುವಂತಹ ರುಚಿಕರವಾದಂತಹ ತಿಂಡಿಗಳನ್ನು ತಿಂದು ನೋಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ. ಅದರಲ್ಲೂ ಕೂಡ ಇವತ್ತು ನೀವು ನೋಡಿದಂತಹ ಪೆಸರಟ್ಟು ದೋಸೆಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಒಮ್ಮೆ ಟ್ರೈ ಮಾಡಿದ ಮೇಲೆ ಪದೇ ಪದೇ ತಿನ್ನಬೇಕು ಅನ್ನೋ ಮನಸ್ಸು ಆಗೇ ಆಗುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಈ ಒಂದು ಸಂಚಿಕೆಯಲ್ಲಿ ನಾವು ಶುಭೋದಯ ಕೆಫೆ, ಹೊಸಪೇಟೆಯ ಶುಭೋದಯ ಕೆಫೆಗೆ ಭೇಟಿ ನೀಡಿ ಇಲ್ಲಿ ಸಿಗುವಂತಹ ರುಚಿಕರವಾದಂತಹ ಪೆಸರಟ್ಟು ದೋಸೆಯ ರೆಸಿಪಿಯನ್ನು ನೋಡಿದ್ವಿ. ಜೊತೆಗೆ ಅದು ಯಾವ ರೀತಿ ರುಚಿಸುತ್ತೆ ಅಂತ ನಾನು ತಿಂದುಬಿಟ್ಟು ಕೂಡ ತಮಗೆ ತಿಳಿಸಿದೆ. ನಿಮಗೂ ಕೂಡ ಅವಕಾಶ ಸಿಕ್ಕಾಗ ಇಲ್ಲಿಗೆ ಬಂದು ಒಮ್ಮೆ ಪೆಸರಟ್ಟು ದೋಸೆಯನ್ನು ತಿನ್ನೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಆದರೆ ಅದಕ್ಕೂ ಮುಂಚೆ ನನ್ನದೊಂದು ಪುಟ್ಟ ಮನವಿ, ದಯವಿಟ್ಟು ಇನ್ನೂ ಕೂಡ ತಾವು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಗಳನ್ನು ನೋಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಮನವಿಯನ್ನು ಮಾಡ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.